ಹಾ ಹೇಳಿವ್ರೆ, ಏನ್ ಸಮಸ್ಯೆ, ಏನಾಗ್ತಿದೆ? ಏನಂತ ಹೇಳಿ ಸರ್, ತಲೆ ಕೆಟ್ಟು ಹೋಗಿದೆ. ಜೀವನದಲ್ಲಿ ನೆಮ್ಮದಿನೇ ಇಲ್ಲ ಅಂತಂದ್ರೆ ಹೋಗಿದೆ. ಪ್ರೊಫೆಷನಲ್ ಲೈಫಲ್ಲಂತೂ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ಪರ್ಸನಲ್ ಲೈಫ್ ಚಿಂದಿ ಚಿತ್ರಾನ್ನ ಹೋಗಿದೆ. ಏನ್ ಹೇಳಿದ್ರಿ ಸಾಹೇಬ್ರೆ, ಕರೆಕ್ಟ್ ಆಗಿ ಹೇಳಿದ್ರಿ. ನಾನು ಅಷ್ಟೇ ಮೊನ್ನೆ ಎಣ್ಣೆ ಹೊಡೆಯೋಣ ಅಂತ ಅನ್ಸ್ತು, ಹೋಗ್ ಒಂದ್ ಕಾಸ್ಟ್ಲಿ ಬಾಟ್ಲಿ ತಗೊಂಬಂದೆ. ಇನ್ನೇನ್ ಓಪನ್ ಮಾಡ್ತಿದ್ದಂಗೆ ಹಲ್ಲಿ ಬಿದ್ದೋಗ್ಬಿಡ್ಬೇಕಾ? ಎಣ್ಣೆನೂ ವಿಷನೇ, ಆದ್ರೆ ಹಲ್ಲಿ ಬಿದ್ರೆ ಎಣ್ಣೆ ಬ್ಯೂಟಿ ಹಾಳಾಗಲ್ವಾ? ಆಕ್ಚುಲಿ ನಾನ್ ಏನ್ ಹೇಳ್ತಿದೀನಿ ಅಂತಂದ್ರೆ, ಕಾಸ್ಟ್ಲಿ ಬಾಟ್ಲಿ ಇಡೀ ಬಾಟ್ಲಿನೇ ಎಸಿಬೇಕಾಗಿ ಬಂತು. ಹಾ, ಆಕ್ಚುಲಿ ನಾನ್ ಏನ್ ಹೇಳ್ತಿದೀನಿ ಅಂತಂದ್ರೆ, ಮನ್ಸೊಳಗಿಂದ ಒಂದ್ ಖುಷಿ ಅನ್ನೋದೇ ಇಲ್ಲ, ಸಂತೋಷದ ಕ್ಷಣಗಳೇ ಇಲ್ವೇನೋ ಅಂತ ಅನಿಸ್ತಿದೆ. ಸುಮ್ನೆ ಮೇಲ್ಮೇಲಕ್ ನಕ್ಕೊಂಡಿರೋದಷ್ಟೇ. ಅರೆ ಸರ್, ಸೇಮ್ ಟು ಸೇಮ್. ನಿಮ್ಗೆ ಗೊತ್ತಾ ನಾನ್ ಲಾಸ್ಟ್ ಯಾವಾಗ ನಕ್ಕಿದ್ದು ಅಂತ? 2012 ಇರ್ಬೇಕು. ಆಮೇಲೆ ಖುಷಿ ಅನ್ನೋದು ಎಲ್ಲಿ ಹೋಯ್ತೆ ಅಂತ. ಸಾರ್, ನಾನ್ ಏನ್ ಹೇಳ್ತಿದೀನಿ ಅಂತಂದ್ರೆ, ಜೀವನಕ್ಕೊಂದು ಪರ್ಪಸ್ಸೇ ಇಲ್ಲ, ಒಟ್ರಾಸಿ ಬದುಕ್ತಿದೀನಿ ಅನಿಸ್ತಿದೆ. ಜೀವನಕ್ಕೊಂದು ದಿಕ್ಕು ದೆಸೆನೇ ಇಲ್ಲ, ಒಟ್ರಾಸಿ ಹೋಗ್ತಿದೆ ಅನಿಸ್ತಿದೆ. ದೇವ್ರಾಣೆ, 1 ವರ್ಷದ ಹಿಂದೆ ನಾನು ಸಾಯೋ ಪ್ರಯತ್ನ ಮಾಡಿದ್ದೆ. ಫ್ಯಾನ್ಗೆ ಹಗ್ಗ ಹಾಕೊಂಡು, ಉಷಾ ಕಂಪ್ನಿದು ಫ್ಯಾನ್ಗೆ ಹಗ್ಗ ಕಟ್ಟಿ, ಕುಣಿಕೆ ಹಾಕಿ, ಕುತ್ತಿಗೆ ಹಾಕೊಂಡು ಇನ್ನೇನ್ ಸಾಯೋನಿದ್ದೆ. ಫ್ಯಾನ್ ತುಂಡ ಕೆಳಗ್ ಬಿತ್ತು. ಸಾಯಲಿಲ್ಲ, ಕೆಳಗ್ ಬಿದ್ದೆ, ಕೈ ಮುರ್ಕೊಂಡೆ. 1 ತಿಂಗಳು ಒದ್ದಾಡ್ಬೇಕಾಯ್ತು. ಎಷ್ಟು ಸಿಟ್ಟು ಬಂತು ಅಂದ್ರೆ, ಉಷಾ ಕಂಪ್ನಿ ವೆಬ್ಸೈಟಿಗೆ ಹೋಗಿ ಅಲ್ಲಿ ಕಮೆಂಟ್ ಮಾಡಿದೆ. ಬೇಸಿಗೆಗಾಲದಲ್ಲಿ ಶಕೆ ಅಂತ ಫ್ಯಾನ್ ಹಾಕಿದ್ರೆ ಫ್ಯಾನ್ ತಿರ್ಗೋದಿಲ್ಲ, ಮಳೆಗಾಲದಲ್ಲಿ ನೋವು ಬೇಜಾರು ಅಂತ ಸಾಯಕ್ ಹೋದ್ರೆ ಫ್ಯಾನ್ ತುಂಡ ಕೆಳಗ್ ಬಿತ್ತು ಅಂತ. ಒಬ್ಬ ನನ್ನ ಮಗನೂ ರಿಪ್ಲೈ ಮಾಡಿ, ಅಣ್ಣ ಕೇಳಿಲಿ, ಮೊದ್ಲು ನೀನ್ ಪೂರ್ತಿ ಸಮಸ್ಯೆಗಳನ್ನ ಹೇಳ್ಬಿಡ್ಸಪ್ಪ, ನಾನು 500 ರೂಪಾಯಿ ತಗೊಂತೀನಿ. ಆಮೇಲೆ ನಂದನ್ ನಾನು ಹೇಳ್ತೀನಿ, 205 ರೂಪಾಯಿ ತಗೋ. ಯಾಕಂದ್ರೆ ನಿನ್ಕಿಂತ ನಂದೇ ಪ್ರಾಬ್ಲಮ್ಸ್ ಕಮ್ಮಿ ಇದೆ ಅಂತ ಅನ್ಸ್ತಿದೆ ನನಗೆ.